ಸುರ್ಜೇವಾಲಾ ಕಾಂಗ್ರೆಸ್ನ ವಸೂಲಿಗೆ ಬಂದಿದ್ದು ಇಲ್ಲಿಂದ ತಗೊಂಡು ಹೋಗಿ ಬೇರೆ ಕಡೆ ಕೊಡ್ತಾರೆ. ರಾಜ್ಯಕ್ಕೆ ಸುರ್ಜೇವಾಲಾ ಬಂದು ಹೋದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ನೇಹಾಗೆ ನ್ಯಾಯ ಕೊಡಿಸೋದಕ್ಕೆ ವಿಫಲರಾದರು. ನಮ್ಮ DNA ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅವ್ರಿಗಿರೋದು ಇಲ್ಲೊಂದೇ ATM, ಇಲ್ಲಿಂದ ಕಲೆಕ್ಷನ್ ಮಾಡ್ತಾರೆ, ಬೇರೆ ಕಡೆಗೆ ತಗೊಂಡೋಗಿ ಕೊಡ್ತಾರೆ ಅಂತ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿನ ವಸೂಲಿಗೆ ಬಂದಂತ ಸುರ್ಜೇವಾಲಾ ಅವರು ಇಲ್ಲಿಂದ ತಗೊಂಡು ಹೋಗಿ ಬೇರೆ ಕಡೆ ಕೊಡೋರಿಗೆ, ಯಾಕಂದ್ರೆ ಇದೇ ಒಂದೇ ATM. ಈಗ ಸುರ್ಜೇವಾಲಾ ಅವರು ನಮ್ಮ DNA ಬಗ್ಗೆ ಪ್ರಶ್ನೆ ಮಾಡ್ಯಾರ. ಕಾಂಗ್ರೆಸ್ಸಿನ DNA ತುಷ್ಟೀಕರಣದ ಪರಿಣಾಮವಾಗಿ ಇವತ್ತು ನೇಹಾಗ ನ್ಯಾಯವನ್ನ ಕೊಡಿಸ್ಬೇಕು ಅನ್ನುವಂಥದ್ರಲ್ಲಿ ಅವರು ವಿಫಲರಾದ್ರು. ಯಾವಾಗ ಜನ ನಿಂತು ಹೋರಾಟ ಮಾಡಿದ್ರು ನೇಹಾ ಹಿರೇಮಠ, ಅವಾಗ ಹೊರಗೆ ಬಂದರು. ಇದೇ ಹೋರಾಟ ಅಲ್ಲಿ ದಲಿತ ವ್ಯಕ್ತಿನ ಮಾಡಿದಲ್ಲಿ ಈ ಸಿಂಪತಿ ಇಲ್ಲ, ಯಾಕಂದ್ರೆ ಅಲ್ಲಿ ಹೋರಾಟ ಆಗಿಲ್ಲ. ಧಾರವಾಡ ಈ ಭಾಗದ ಎಲ್ಲ ಜನ, ಇಡೀ ಕರ್ನಾಟಕದ ಜನ, ಇವರು ಜಾಗೃತ ಜನ, ಹೋರಾಟ ಆಯ್ತು, ಇಡೀ ರಾಜ್ಯಕ್ಕೆ ಪಸರಿಸ್ತು. ಇವ್ರು ಮಾಡ್ತಾ ಇದ್ದಾರೆ. ಇವರು DNA ಇದೆ, ಡಬಲ್ ಸ್ಟ್ಯಾಂಡರ್ಡ್ DNA. ಅದೇ ರೀತಿ ಇಡೀ ದೇಶದಲ್ಲಿ ಸರ್ಕಾರ ರಚಿಸ್ಲಿಕ್ಕೆ 272 ಸೀಟ್ ಬೇಕು. 230 ಸೀಟ್ ನಿಂತಾರ. 230 ಸೀಟ್ ನಿಂತಂಥವ್ರು ಇವರು ಚಂಬ್ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಮೋದಿಯವರು ಬರೋಕ್ಕಿಂತ ಮೊದಲು ನೀವೆಲ್ಲ ಚಂಬ್ ಹಿಡ್ಕೊಂಡು ಹೋಗ್ತಿದ್ರಿ. ಕಾಂಗ್ರೆಸ್ ಪಾರ್ಟಿಯವರು, ಹಳ್ಳಿಯೊಳಗೆ ಯಾರು ಲೀಡರ್ಸ್ ಇದ್ರು, ಎಲ್ಲಾ ಜನಾನು ಮೋದಿಯವರು ಬಂದ್ಮೇಲೆ ಟಾಯ್ಲೆಟ್ ಕೊಟ್ಟು ಚಂಬ್ ಬಂದ್ ಮಾಡಿಸ್ಯಾರ. ಆದ್ರೆ ಇವ್ರು ಚಂಬ್ ಹಿಡ್ಕೊಂಡು ಹೊಂಟಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.